ರಾಜ್ಯದ ವಿದ್ಯಾ ದೇಗುಲಗಳಲ್ಲಿ ಹೀನ ಕೃತ್ಯ ನಿಲ್ತಾ ಇಲ್ಲ. ಶಿಕ್ಷಕರು ಸಾಲು ಸಾಲು ಎಡವಟ್ಟುಗಳಿಗೆ ಸುದ್ದಿ ಆಗ್ತಾ ಇದ್ದಾರೆ. ವಿದ್ಯಾರ್ಥಿನಿಯಿಂದ ಶೌಚಾಲಯವನ್ನ ಶುಚಿಗೊಳಿಸಲಾಗಿದೆ. ಪದೇ ಪದೇ ಈ ತರದ ಪ್ರಕರಣಗಳಾಗ್ತವೆ. ಹೀಗೆ ಮಾಡಬಾರ್ದು. ಅವರವರ ಕರ್ತವ್ಯ. ಬೇರೆ ಬೇರೆ ಕಾರಣಗಳಿಗೆ ನೋಡಿ ನಿಮಗೆ ಹಣ ಕೊಡ್ತಾರೆ, ಅದನ್ನು ಅವರೇ ಮಾಡಿಸಬೇಕಾಗತ್ತೆ. ಕಾಲೇಜು ಆಡಳಿತ ಅಥವಾ ಶಾಲೆಯ ಆಡಳಿತ ಆ ಕೆಲಸವನ್ನು ಮಾಡಿಸೋದಕ್ಕೆ ಹಣ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ. ಹಾಗಿದ್ರೂ ಚಿಕ್ಕಬಳ್ಳಾಪುರದಲ್ಲಿ ಚಿಂತಾಮಣಿ ತಾಲೂಕಿನ ಬೈನಹಳ್ಳಿ ಗ್ರಾಮದಲ್ಲಿ ವಿದ್ಯಾರ್ಥಿನಿಯರಿಂದ ಶೌಚಾಲಯ ಕ್ಲೀನಿಂಗ್ ಮಾಡಿಸಲಾಗಿದೆ. ಶಾಲೆ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಬಾರದು. ರಾಜ್ಯ ಶಿಕ್ಷಣ ಇಲಾಖೆ ಈ ಬಗ್ಗೆ ಆದೇಶವನ್ನು ಹೊರಡಿಸಿದೆ. ಬೈನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವ ಘಟನೆ. ಶಿಕ್ಷಕರ ವಿರುದ್ಧ ಕ್ರಮ ಆಗಲಿ ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಪದೇ ಪದೇ ವಿದ್ಯಾರ್ಥಿನಿಗಳ ಕೈಯಲ್ಲಿ ನೋಡಿ ಈ ರೀತಿ ಶೌಚಾಲಯ ಶುಚಿಗೊಳಿಸಲಾಗಿರೋದು. ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಮಿನಿಸ್ಟರ್ ಮಾತಾಡಿದ್ರು, ಅಧಿಕಾರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಹೀಗಿದ್ರು ಯಾಕೆ ಹೀಗಾಗ್ತಿದೆ? ಮಿನಿಸ್ಟರ್ಗಳ ಹೇಳಿಕೆಗೂ ಬೆಲೆ ಇಲ್ವಾ? ಸರ್ಕಾರದ ನಿರ್ದೇಶನಕ್ಕೂ ಬೆಲೆ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು ಕಾಡ್ತವೆ. ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕು ಬೈನಹಳ್ಳಿ ಗ್ರಾಮ. ವಿದ್ಯಾರ್ಥಿನಿಯರ ಕೈಯಲ್ಲಿ ಅಲ್ಲಿನ ಆವರಣ ಶುಚಿಗೊಳಿಸೋದು, ಟಾಯ್ಲೆಟ್ ಶುಚಿಗೊಳಿಸೋದು, ಈ ಎಲ್ಲ ಕೆಲಸಗಳಾಗ್ತವೆ. ವಿದ್ಯಾರ್ಥಿನಿಯರು ಕಲಿಯೋದಕ್ಕೆ ಹೋಗಬೇಕೋ, ಕಸ ಗುಡಿಸೋದಕ್ಕೆ, ಅಲ್ಲಿನ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡೋದಕ್ಕೆ ಹೋಗಬೇಕೋ ಗೊತ್ತಿಲ್ಲ. ಎಷ್ಟೋ ಶಿಕ್ಷಕರು ಕೇಳೋದೇನಂದ್ರೆ ಇದರಲ್ಲಿ ತಪ್ಪೇನಿಲ್ರಿ ಅಂತ. ತಪ್ಪೇನಿಲ್ಲ, ಆದರೆ ಅದರಲ್ಲಿ ಆಗಬಹುದಾದ ತಾರತಮ್ಯವನ್ನ ತಡೆಯೋದಕ್ಕಾಗ್ತಿಲ್ಲ ಅಂತ. ಯಾರೋ ಒಂದಷ್ಟು ವಿದ್ಯಾರ್ಥಿಗಳು ಯಾಕೆ ಮಾಡಬೇಕು? ಆ ಬಗ್ಗೆ ರೂಲ್ಸ್ ಇಲ್ಲ ಅಲ್ವಾ? ಅದನ್ನು ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಹಾಗೆ ಮಾಡಿಸ್ಬೇಡ್ರಿ ಅಂತ ಮಿನಿಸ್ಟರೇ ಹೇಳ್ತಿದ್ದಾರಲ್ಲ, ಮತ್ತ್ಯಾಕೆ ರಿಪೀಟ್ ಆಗುತ್ತೆ? ಇದು ಪ್ರಶ್ನೆ. ಬೈನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಂಡುಬಂದ ದೃಶ್ಯ ವೈರಲ್ ಆಗ್ತಿದೆ. ಯಾರ ಮಾತಿಗೆ ಭಯ ಇದೆ ಹಾಗಾದ್ರೆ? ಯಾರ ಮಾತಿಗೆ ಬೆಲೆ ಕೊಡ್ತೀರಿ ಹಾಗಾದ್ರೆ? ಅವ್ರ ಕೈಲೇ ಹೇಳ್ಸೋಣ. ಇದು ಅಲ್ಲಿನ ಸಾರ್ವಜನಿಕರ ಪ್ರಶ್ನೆ. ಈ ವಿದ್ಯಾರ್ಥಿ ಪೋಷಕರು ಏನು ಯೋಚನೆ ಮಾಡಬಹುದು? ನೀವೇ ಯೋಚನೆ ಮಾಡಿ. ನಮ್ಮ ಮಗಳು ಶಾಲೆಗೆ ಹೋಗ್ತಾಳೆ, ಕಲಿತಾಳೆ, ಜೊತೆಗೆ ಇದೆಲ್ಲ ಕ್ಲೀನ್ ಮಾಡಿ ಬರಬೇಕು. ಯಾಕೆ ಹಾಗೆ? ಬೇರೆ ಬೇರೆ ವಿದ್ಯಾರ್ಥಿಗಳಿದ್ದಾರಲ್ವಾ, ಅವರ ಕೈಯಲ್ಲಿ ಯಾಕೆ ಕ್ಲೀನ್ ಮಾಡಿಸಲ್ಲ? ಈ ಪ್ರಶ್ನೆ ಯಾರಿಗಾದ್ರೂ ಕಾಡುತ್ತಲ್ವಾ? ಅಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ರಿಪೋರ್ಟರ್ ರಾಜಪ್ಪ ಲೈವ್ ಜಾಯಿನ್ ಆಗ್ತಿದ್ದಾರೆ. ಮಿನಿಸ್ಟರ್ ಹೇಳಿದ್ರು, ಅಧಿಕಾರಿಗಳು ಹೇಳಿದ್ರು, ಇನ್ ಯಾರು ಹೇಳಿದ್ರೆ ಕೇಳ್ತಾರೆ? ಈ ಶಾಲಾ ಮುಖ್ಯಸ್ಥರಿಗೆ ಇದು ಯಾವುದರ ಬಗ್ಗೆನೂ ಅರಿವೇ ಇಲ್ವಾ ರಾಜಪ್ಪ? ಅಭಿಷೇಕ್, ಖಂಡಿತ ಏನು ಈಗಾಗಲೇ ಕೋಲಾರದಲ್ಲಿ ಒಂದು ಮಾಲೂರು ತಾಲೂಕಲ್ಲಿ ಒಂದು ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಶೌಚಾಲಯಕ್ಕೆ ಇಳಿಸಿ ಪ್ರಕರಣ ಮಾಸುವ ಮುನ್ನವೇ ಚಿಕ್ಕಬಳ್ಳಾಪುರದಲ್ಲಿ ಪದೇ ಪದೇ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಕ್ಕಂಥದ್ದು. ಈಗಾಗಲೇ ವಿಚಾರ ನ್ಯೂಸಲ್ಲಿ ಸಹ ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಒಂದು ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಮಲವನ್ನು ಉಳಿಸತಕ್ಕಂಥ ಪ್ರಕರಣ ಮಾಡಿದೆ. ಅದಾದ ಬಳಿಕ ಒಂದು ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಹುಳುಗಳು ಇರ್ತಕ್ಕಂಥ ಒಂದು ಆಹಾರವನ್ನು ಹಾಕಿರ್ತಕ್ಕಂಥ ಒಂದು ದೃಶ್ಯ ಕೂಡ ಕಂಡಿದ್ದೀವಿ. ಇದಾದ ಬಳಿಕ ಮತ್ತೆ ಇದೇ ಒಂದು ಜಿಲ್ಲೆಯಲ್ಲಿ ಇದೇ ಒಂದು ಚಿಂತಾಮಣಿ ತಾಲೂಕಲ್ಲಿ ಮತ್ತೊಂದು ಪ್ರಕರಣ, ಒಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಬೈನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು 9 ಜನ ವಿದ್ಯಾರ್ಥಿಗಳು ಅಷ್ಟೇ ಇರೋದು ಆ ಶಾಲೆಯಲ್ಲಿ. 9 ಜನ ವಿದ್ಯಾರ್ಥಿಗಳಿಗೆ ಇರುವಷ್ಟು ಶಾಲೆಯಲ್ಲಿ ಒಂದು ಆಯಾ ಇರ್ಬೇಕಾಗಿತ್ತು. ಆಯಾ ಇರ್ತಕ್ಕಂಥ ಒಂದು ಶೌಚಾಲಯ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಒಬ್ರು ಇರ್ಬೇಕಾಗಿತ್ತು. ಆದ್ರೆ ಶಿಕ್ಷಕರೇ ವಿದ್ಯಾರ್ಥಿಗಳನ್ನ ಶೌಚಾಲಯಗಳನ್ನ ಕ್ಲೀನ್ ಮಾಡೋದಕ್ಕೆ ಬಿಟ್ಟಿರ್ತಕ್ಕಂಥ ಒಂದು ಅಮಾನವೀಯ ಘಟನೆ ಮತ್ತೆ ಮರುಕಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇದು ಇಷ್ಟೆಲ್ಲ ಪ್ರಕರಣಗಳು ಬೆಳಕಿಗೆ ಬಂದ್ರು ಸಹ ಇದುವರೆಗೂ ಕೂಡ ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ ಎಜುಕೇಶನ್ ಸಚಿವರಾಗಿರ್ಬೋದು, ಶಿಕ್ಷಣ ಸಚಿವರಾಗಿರ್ಬೋದು ಅಥವಾ ಉನ್ನತ ಶಿಕ್ಷಣ ಸಚಿವರು ಇದೇ ಚಿಂತಾಮಣಿ ತಾಲೂಕರಾಗಿದ್ದಾರೆ. ಆದ್ರೂ ಸಹ ಅವರು ಎಚ್ಚೆತ್ತುಕೊಂಡು ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳು ಕೈಗೊಳ್ಳೋದು ಇವತ್ತು ವಿಫಲ ಆಗಿರೋದ್ರಿಂದ ಶಿಕ್ಷಕರು ಇದೇ ರೀತಿ ಒಂದು ಮೈ ಮರೆತು ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಶೌಚಾಲಯ ಆಗಿರ್ಬೋದು, ಮತ್ತೆ ಕಸ ಗುಡಿಸೋದು ಇರ್ಬೋದು, ಎಲ್ಲವೂ ಕೆಲಸಗಳು ಸಹ ಮಾಡುತ್ತಾ ಬಂದಿದ್ದಾರೆ. ಈಗಾಗಲೇ ಶ್ರೀಮಂತ ಮಕ್ಕಳು ಯಾವುದೇ ಕಾರಣಕ್ಕೂ ಇಂತಹ ಒಂದು ಕೆಲಸಗಳು ಮಾಡೋದಿಲ್ಲ. ಯಾಕಂದ್ರೆ ಎಲ್ಲ ಬಡವ ಮಕ್ಕಳೇ ಹೋಗೋದ್ರಿಂದ ಬಡವ ಮಕ್ಕಳನ್ನ ಶಿಕ್ಷಕರು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಈಗ ನಾವು ಬೆಳಿಗ್ಗೆ ವಿಷಯಗಳು ನೋಡಿದ್ರೆ ಗೊತ್ತಾಗುತ್ತೆ ವಿಷಯ. ಓಕೆ, ಥ್ಯಾಂಕ್ ಯು ರಾಜಪ್ಪ.
ಮಿನಿಸ್ಟರ್ ಮಾತನಾಡಿದ್ರು, ಅಧಿಕಾರಿಗಳು ಮಾತನಾಡಿದ್ರು. ಈ ರೀತಿ ಒಂದು ವೇಳೆ ಯಾವುದಾದ್ರೂ ಶಾಲೆನಲ್ಲಾದ್ರೆ ಅಂತಹ ಮುಖ್ಯೋಪಾಧ್ಯಾಯರು ಅಥವಾ ಪ್ರಮುಖರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಈ ಹಿಂದೆ ಕ್ರಮ ಕೈಗೊಂಡಿರುವುದು ಆಗಿದೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಚಿಕ್ಕಬಳ್ಳಾಪುರ, ಕೋಲಾರ ಆ ಭಾಗದಲ್ಲಿ ಈ ತರದ ಪ್ರಕರಣಗಳು ಮತ್ ವರದಿ ಆಗ್ತಾ ಇರೋದು. ಈ ಬಗ್ಗೆ ತೀರಾ ಸ್ಟ್ರಿಕ್ಟ್ ಆಕ್ಷನ್ ಆಗಬೇಕಾಗತ್ತೆ. ಇಲಾಖೆಯ ಪ್ರಮುಖರೇ ಹೇಳಿದ್ರು, ಸಚಿವರೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರೆ ಇನ್ನೇನು ಹೇಳಬೇಕು? ಇನ್ನು ಮಿಕ್ಕಂತೆ ಮಕ್ಕಳೇ ಪ್ರತಿಭಟನೆ ಮಾಡಬೇಕಷ್ಟೇ. ಹಿಂಗ್ ಕ್ಲೀನ್ ಮಾಡಮ್ಮ ಅಂದ್ರೆ ಇಲ್ಲ ಸರ್ ಮಾಡಲ್ಲ, ಸರ್ಕಾರದ ಆದೇಶ ಇದೆ, ಮಿನಿಸ್ಟರ್ ಹೇಳಿದ್ದಾರೆ ತಗೊಳ್ಳಿ ನೋಡಿ ಅಂತ ಮಕ್ಕಳೇ ತೋರಿಸ್ಬೇಕಷ್ಟೇ. ಇನ್ನೇನು ಮಾಡಕ್ಕಾಗಲ್ಲ. 10 ಜನಕ್ಕೆ ಪಾಠ ಹೇಳುವಂತವ್ರು, ಇವರುಗಳ ಭವಿಷ್ಯವನ್ನು ನಾವು ಬೆಳಗ್ತೀವಿ ಅಂತ ಹೇಳುವಂತ ಶಿಕ್ಷಕರು, ಅವರಿಗೆ ಇದ್ರ ಬಗ್ಗೆ ಅರಿವಿಲ್ವಾ ಅನ್ನೋ ಪ್ರಶ್ನೆ ಕಾಡತ್ತೆ. ನೋಡಿ ಅದೇ ಕತೆ, ಗ್ಲೌಸ್ ಇಲ್ಲ, ಏನಿಲ್ಲ, ಬರಿಗಾಲಲ್ಲಿ ಹೋಗಿ ಅವ್ರು ಇದನ್ನೆಲ್ಲ ತೊಳಿಬೇಕಾಗತ್ತೆ. ಏನೋ ಇನ್ಫೆಕ್ಷನ್ ಆಯ್ತು, ಅವ್ರ ಆರೋಗ್ಯ ಹಾಳಾಯ್ತು, ಯಾರು ಕೇಳ್ತಾರೆ? ಅದನ್ನ ಹೊರತುಪಡಿಸಿ ಇನ್ನೇನೋ ತಾರತಮ್ಯ ಆಗ್ತಿದೆ ಅನ್ನೋ ಆರೋಪನೂ ಇದೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬಂದಿರುವ ದೃಶ್ಯ. ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕು ಬೈನಹಳ್ಳಿ ಗ್ರಾಮದಲ್ಲಿ ವಿದ್ಯಾರ್ಥಿನಿಯೊಬ್ಬರು ಶಾಲೆಯ ಆವರಣ ಹಾಗೆಯೇ ಶಾಲೆಯ ಶೌಚಾಲಯವನ್ನು ಕ್ಲೀನ್ ಮಾಡ್ತಿರೋದು. ನಿಮಗೆ ಅಲ್ಲಿ ಗಮನಿಸಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್ ಏನ್ ಗೊತ್ತಾ, ಈ ಜನರಲ್ ಟಾಯ್ಲೆಟ್ ಅಲ್ಲ ಅದು, ಯಾರೋ ದೊಡ್ಡವರಿಗೋ ಅವ್ರ ಕಚೇರಿನಲ್ಲಿ ಮಾಡ್ಕೊಂಡಿರೋದು ಆ ಥರದ ಟಾಯ್ಲೆಟ್ ಅದು. ಕಮೋಡ್ ಇದೆ, ಮಾಮೂಲಿ ಇಂಡಿಯನ್ ಟಾಯ್ಲೆಟ್ ಇದೆ. ನಿಮಗೆ ಸಾಮಾನ್ಯ ಸೀರೀಸ್ ಆಫ್ ಟಾಯ್ಲೆಟ್ಗಳು ಇರ್ತವೆ. ನಾವು ಬೇರೆ ಬೇರೆ ಕಡೆ ಗಮನಿಸಿದ್ದು ಕ್ಲೀನ್ ಮಾಡ್ತಿರೋ ವಿಜುವಲ್ ಅದೆಲ್ಲ ವಿದ್ಯಾರ್ಥಿಗಳಿಗೆ ಇರುವಂತಹ ಟಾಯ್ಲೆಟ್. ಆದ್ರೆ ಇಲ್ಲಿನ ದೃಶ್ಯವನ್ನು ನೋಡಿದ್ರೆ ಇದು ವಿದ್ಯಾರ್ಥಿಗಳಿಗೆ ಅಂತ ಮಾಡಿರೋದ ಡೌಟ್ ಅನ್ಸುತ್ತೆ. ಡೆಫಿನೆಟ್ಲಿ ನಾಟ್ ಅಂತ ಅನ್ಸುತ್ತೆ. ಇದನ್ನೇನೋ ಬೇರೆ ಸ್ಪೆಷಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಇವ್ರುಗಳಿಗೆ ಅಂತ, ದೊಡ್ಡವರು ಇರ್ತಾರಲ್ಲ ಅಂತವರಿಗೆ ಅಂತ, ಅದಿರಬಹುದು ಅಂತ ಸಹಜವಾಗಿ ಅನ್ಸುತ್ತೆ. ಅದನ್ನ ನೋಡಿದ ಯಾರಿಗಾದ್ರೂ ಅನ್ಸುತ್ತೆ. ಪುಟ್ಟ ಮಕ್ಕಳಿಗೆ ಇಷ್ಟೆಲ್ಲ ಫೆಸಿಲಿಟಿ ಈ ಲೆವೆಲ್ಗೆ, ನಿಮಗೆ ಇಂಡಿಯನ್ ಟಾಯ್ಲೆಟು ಇದೆ, ಕಮೋಡು ಇದೆ, ಆ ಥರದ್ದೇನಿಲ್ಲ ಅಂತ ಅನ್ಸುತ್ತೆ. ಇದನ್ನ ದೊಡ್ಡ ಮಟ್ಟದಲ್ಲಿ ಇರುವಂಥವರು ಇದು ತಪ್ಪುರಿ, ಸರ್ಕಾರದಿಂದ ಅರಿವು ಮೂಡಿಸೋ ಕೆಲಸ ಆಗಿದೆ, ಅದಕ್ಕೆ ಅಂತ ಫಂಡ್ಸ್ ಬಿಡುಗಡೆ ಮಾಡ್ತಾರೆ, ನಾವು ಬೇರೆಯವರನ್ನ ಕರೆಸಿ ಈ ಕೆಲಸವನ್ನು ಮಾಡಿಸಬೇಕು ಅನ್ನೋದರ ಅರಿವಿರುವಂಥವರು ಮಾಡಿಸಿರುವ ಕೆಲಸ ಇದು. ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು, ಒಂದು ಅಭಿಯಾನ ಆಗಬೇಕು. ದೊಡ್ಡ ಮಟ್ಟದಲ್ಲಿ ಹಿಂದೆ ಎಲ್ಲ ಮಾಧ್ಯಮಗಳು ಬಿತ್ತರಿಸಿದ್ವು, ಇದನ್ನು ನೀವು ಗಮನಿಸಿದಿರಿ. ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಬೇರೆ ಬೇರೆ ಸುದ್ದಿಗಳನ್ನ ಬಿತ್ತರಿಸಿ ಈ ವಿಷಯದಲ್ಲಿ ಇಂಪ್ಯಾಕ್ಟ್ ಆಗುವಂತೆ ನೋಡ್ಕೊಂಡಿದ್ದಿದೆ. ಆದರೆ ಮುಖ್ಯೋಪಾಧ್ಯಾಯರು ಪ್ರಮುಖರು ಇರ್ತಾರಲ್ಲ ಅವರುಗಳೇ ಬದಲಾಗ್ತಿಲ್ಲ ಅನ್ನೋದು ಖೇದಕರ ಸಂಗತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.